ಆಮೇಲೆ ಬಳ್ಳಾರಿ ಜೈಲಲ್ಲಿ ಗಾಂಜಾ ಕೊಟ್ಟು ನಿಮ್ಮನ್ನು ಕೆಡಿಸೋರಿದ್ದಾರೆ. ನೆನ್ನೊಬ್ರು ಹೇಳಿದ್ರಲ್ಲ, ಸಾಯಿಸ್ಬಿಟ್ರು ಸರ್ ಗಾಂಜಾ ಕುಡಿಸಿ ಕುಡಿಸಿ ಕುಡಿಸಿ. ಪರಪ್ಪನ ಅಗ್ರಹಾರಕ್ಕಿಂತ ಅತಿ ಕೆಟ್ಟ ವ್ಯವಸ್ಥೆ ಬಳ್ಳಾರಿ ಜೈಲಲ್ಲಿದೆ. ದುಡ್ಡು ಕೊಟ್ಟರೆ ನಶೆ ಏರಿಸೋಕೆ ಗಾಂಜಾನು ಸಿಗುತ್ತೆ, ಬೇರೆ ಕೂಡ ಸಿಗುತ್ತೆ. ಹೆಚ್ಚು ದುಡ್ಡು ಕೊಟ್ಟರೆ ಟಿ ವಿಲಿ ಸ್ಪೆಷಲ್ ಸಿನಿಮಾ ಕೂಡ ಆಗ್ತಾರೆ. ಇದೆಲ್ಲ ನಾವು ಹೇಳಿದ್ದಲ್ಲ ಸ್ವಾಮಿ, ರಿಲೀಸ್ ಆದ ಖೈದಿಗಳು ಹೇಳಿದ್ದು, ಅದನ್ನು ನಿಮ್ಗೆ ತಲುಪಿಸಿದ್ದೀನಿ. ಇನ್ನು ಮಾಡಬಾರ್ದ ಕೃತ್ಯ ಮಾಡಿ ಕಂಬಿ ಎಣಿಸ್ತಿರೋ ಪೊರ್ಕಿ ದರ್ಶನ್ ಸ್ವಲ್ಪವೂ ಅವರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇಲ್ವಾ? ಇದೊಂದು ಆಶ್ಚರ್ಯ ನೋಡಿ. ಒಂದು ಯಾರಿಗಾದರೂ ಅಮಾಯಕನಿಗೆ ಹೊಡೆದರೆ, ಏನೋ ನಮ್ಮ ಗಾಡಿ ಕೆಳಗೆ ಯಾವುದಾದ್ರೂ ಬಿದ್ದು ಸತ್ತೋಗ್ಬಿಟ್ರೆ, ನಮ್ಮಿಂದ ಏನಾದರೂ ಹೊಡೆದಾಗ ಏನಾದರೂ ಲ್ಯಾಪ್ಸ್ ಆದರೆ, ಕೈಕಾಲು ಊನಾದರೆ ನಮಗೆ ಒಂದು ಪಾಪ ಪ್ರಜ್ಞೆ ಕಾಡ್ದ, ಅಯ್ಯೋ ಹಂಗೆ ಮಾಡಬಾರ್ದಾಗಿ. ಆದರೆ ಒಬ್ಬ ಸತ್ತೇ ಹೋಗ್ಬಿಟ್ನಲ್ರಿ, ಅದು ಕೂಡ ಹೆಂಗೆ ಹೊಡೆದು 17 ಜನ ದಾಂಡಿಗರು ಹೊಡೆದು 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 ಆ ವೃಷಣಕ್ಕೂ ಹೊಡೆದು. ಒಂದು ಮಾತು ಕೇಳಿದ್ರು, ನಿಜವಾಗ್ಲೂ ನೀವು ಫೋಟೋ ನೋಡ್ಬೇಕು ನೀವು. ಈ ಹೋರಿಗೆ ಬೀಜ ಹೊಡಿತಾರೆ ಅಂತಾರಲ್ಲ, ಅದೇ ಥರ ಸರ್, ಅದೇ ಥರ ಹೊಡೆದಿರೋದು. ಇದನ್ನು ಓಪನ್ ಆಗಿ ಹೇಳೋಕ್ಕಾಗಲ್ಲ, ಹೇಳದ ವಿಧಿ ಇಲ್ಲ. ನಾನು ಕೆಲವರ ಫೋಟೋ ನೋಡಿದ್ದಾರೆ ಸರ್, ಕಿತ್ತು ಬಂದಿದೆ ಸರ್ ಅದು. ಆ ಥರ ಹಿಂಸೆ, ಸತ್ಯ ಹೇಳಬೇಕು ಅಂತಂದರೆ ನರಹಂತಕ ಪ್ರಾಣಿ ಕೂಡ ಅಷ್ಟು ಹಿಂಸೆ ಕೊಟ್ಟಿರಲಿಕ್ಕಿಲ್ಲ. ನರಹಂತಕ ಪ್ರಾಣಿಗಳಿರುತ್ತಲ್ಲ, ಅಷ್ಟು ಹಿಂಸೆ ಕೊಟ್ಟಿದ್ದಾರೆ ನೋಡಿ. ಅಲ್ಲೆಲ್ಲ ಅದನ್ನು ಕಿತ್ತಾಕಿರೋದು, ಮುಸುಡಿನ ಬೀಜ ಹೊಡೆದಿರೋದು, ಆಮೇಲೆ ಪಕ್ಕೆಲುಬು ಹೊಡೆದಿರೋದು. ಪಕ್ಕೆಲುಬು ಹೊಡೆದ ಫೋರ್ಸ್ಗೆ ಆ ಎಲುಬು ಒಳಗಡೆ ಹಾರ್ಟ್ಗೆ ಚುಚ್ಚಿದೆ ನೋಡಿ, ಹಾರ್ಟ್ಗೆ ಚುಚ್ಚಿದೆ. ಅಂದರೆ ನಿಮ್ಮ ಧಾರ್ಷ್ಟ್ಯ ಎಷ್ಟಿರಬೇಕು, ಇದನ್ನು ಕ್ಷಮಿಸಬೇಕಾ? ಇಷ್ಟೆಲ್ಲ ಆದ ನಂತರ ಒಂದು ಪಶ್ಚಾತ್ತಾಪ, ಹಿಂಗೆಲ್ಲ ಹೊಡೆದಿದ್ದೀನಪ್ಪ, ಬೇಕಲ್ವಾ? ಯಾವ ಮುಸುಡಿ ಇಟ್ಕೊಂಡು ಬದುಕ್ತೀರ್ರಿ? ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ಇದೆ. ಅದೇನ್ ಲುಕ್ಕು, ಅದೇನ್ ಸ್ಟೈಲು, ಮಾಡಿದ್ದು ಯಾರೂ ಕ್ಷಮಿಸಲಾರದು ತಪ್ಪು. ಕೊಡಬಾರದ ಚಿತ್ರಹಿಂಸೆ ಕೊಟ್ಟು ವಿಲವಿಲ ಅಂತ ಒದ್ದಾಡಿ ರೇಣುಕಾ ಸ್ವಾಮಿಯನ್ನ ಸಾಯುವಂತೆ ಮಾಡಿದ್ದ ದರ್ಶನ್ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದಂತೆ ಇದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸ್ವೀಕರಿಸುತ್ತಿದ್ದ ಪೊರ್ಕಿ ಬಾಸ್ನ ಇವತ್ತು ಬಳ್ಳಾರಿ ಜೈಲಿಗೆ ಕರೆತರಲಾಯಿತು. ಆದರೆ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದೆ ಬ್ರಾಂಡೆಡ್ ಡ್ರೆಸ್, ಕೂಲಿಂಗ್ ಗ್ಲಾಸ್, ಪುಲೋವರ್ ಹಾಗೂ ಕೈಯಲ್ಲಿ ವಾಟರ್ ಬಾಟಲ್ ಹಿಡಿದು ಟ್ರಿಪ್ಗೆ ಹೋದಂತೆ ಎಂಟ್ರಿ ಕೊಟ್ಟಿದ್ದ. ಇನ್ನು ದರ್ಶನ್ಗೆ ತಕ್ಕಂತೆ ಪೊಲೀಸರು ಕೂಡ ಈತನನ್ನ ಸಾಥ್ ಕೊಟ್ಟಂತೆ ಇತ್ತು. ಯಾಕಂದ್ರೆ ಪರಪ್ಪನ ಅಗ್ರಹಾರದಿಂದ ಅನಂತಪುರ ರಸ್ತೆ ಮಾರ್ಗವಾಗಿ ಬಳ್ಳಾರಿಗೆ ಕರೆತರಲಾಯಿತು. ಆದ್ರೆ 3 ಪ್ರತ್ಯೇಕ ವಾಹನದಲ್ಲಿ ಕರೆತಂದ್ರು ಪೊಲೀಸರು ಮಾತ್ರ ದರ್ಶನ್ ಹೈಫೈ ಜೀವನಕ್ಕೆ ಸಾಥ್ ಕೊಟ್ಟಂತೆ ಇತ್ತು. ಒಟ್ನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ರೇಣುಕಾ ಸ್ವಾಮಿಯನ್ನ ಕೊಂದು ಜೈಲಿಗೆ ಹೋದ್ರೂ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡುವ ಪ್ರಶ್ನೆ ಇಲ್ಲದಂತೆ ಇತ್ತು. ಮೊದಲೇ ಗಾಂಜಾ ಜೈಲು ಎಂಬ ಕುಖ್ಯಾತಿಗೆ ಬಳ್ಳಾರಿ ಜೈಲು ಹೆಸರಾಗಿದೆ. ಇಲ್ಲೂ ದರ್ಶನ್ಗೆ ರಾಜಾತೀತ್ಯ ಇರುತ್ತಾ, ಗಾಂಜಾ ಮತ್ತೇರಿಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾನವೀಯತೆ ಅನ್ನೋದು ಯಾವತ್ತೂ ಕೂಡ ಬಲಾಢ್ಯರ ಜೊತೆ ಇರಬೇಕೋ ಬಡವರ ಜೊತೆ ಇರಬೇಕು. ಕಾನೂನು ಬಲಾಢ್ಯರ ಜೊತೆ ಇರಬೇಕೋ ಬಡವರ ಜೊತೆ ಇರಬೇಕು. ಬಲಾಢ್ಯರು ಇಡೀ ದೇಶದಲ್ಲಿ ಕೆಲವು ಪರ್ಸೆಂಟ್ ಮಾತ್ರ ಇರ್ತಾರೆ, ಒಂದು 10%.
ಉಳಿದೆಲ್ಲರೂ ಕೂಡ 90% ಬಡವರೇ ಇರ್ತಾರೆ. ಆದರೆ ಇಡೀ ಜಗತ್ತು ಅಥವಾ ಇಡೀ ದೇಶ ನಡೆಯೋದು ಆ ಬಡವರಿಂದ. 10% ಅವರು ಕಟ್ಟೋದ್ರಿಂದ ಏನೂ ಅಲ್ಲ. ಹಾಗಾಗಿ ನೀವೆಷ್ಟೇ ಬಲಾಢ್ಯರಾಗಿರಿ, ನೀವೆಷ್ಟೇ ಇನ್ಫ್ಲುಯೆನ್ಸ್ ಮಾಡಿ, ನಾವು ಆ ರೇಣುಕಾ ಸ್ವಾಮಿ ಅನ್ನುವಂಥ ಒಂದು ಬಡ ಕುಟುಂಬದ ಜೊತೆಗೇ ಇರಬೇಕು. ಅದು ಮಾನವೀಯತೆ. ಬಡವರ ಜೊತೆ ಬಿಟ್ಟರೆ ದೊಡ್ಡವರ ಜೊತೆ ಇದ್ದರೆ ಎಲ್ಲವೂ ಸಿಗಬಹುದು, ಇಲ್ಲ ಅಂತಲ್ಲ. ಬಡವರನ್ನ ಬಿಟ್ಟು ಬಲಾಢ್ಯರ ಜೊತೆ ನಿಂತರೆ ಎಲ್ಲವೂ ಸಿಗಬಹುದು. ಆದರೆ ಒಂದು ಮಾತಿದೆ, ಈ ದನದ ಹಾಲು ಮಾತ್ರ ಅಭಿಷೇಕಕ್ಕೆ ಉಪಯೋಗವಾಗುತ್ತೆ, ಬೇರೆ ಪ್ರಾಣಿಗಳ ಹಾಲುಗಳು ಉಪಯೋಗಕ್ಕೆ ಬರೋದಿಲ್ಲ. ಹಾಗೆಯೇ ಇಲ್ಲಿ ನೋಡಿ, ನಾವು ಯಾವತ್ತೂ ಕೂಡ ಆ ರೇಣುಕಾ ಸ್ವಾಮಿ ಜೊತೆಗೇ ಇರೋದು. ಕಾನೂನು ಕೂಡ ಹಾಗೇ ಇರಬೇಕು. ತಪ್ಪು ಮಾಡಿದವರ ವಿರುದ್ಧವೇ ಇರಬೇಕು. ಈ ನಡುವೆ ಏನಾಯಿತು? ಇಷ್ಟೆಲ್ಲ ಆಯಿತು. ರಾಜಾತಿಥ್ಯದ ತಪ್ಪಿಗೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ನಗುತ್ತಲೇ ಬಳ್ಳಾರಿ ಜೈಲಿಗೆ ಬಂದ ನಟ ದರ್ಶನ್ ಪಶ್ಚಾತ್ತಾಪ ಕಾಡ್ತಾನೆ ಇಲ್ಲ. ಹಿಂಗೆ ಮಾಡಿದ್ದೀನಿ, ಕೊಲೆ ಆಗಿದೆ ನನ್ನಿಂದ. ಯಾರೋ ಒಬ್ಬ ಬಡ, ನಿಮಗೆ ಒಬ್ಬ ಶಕ್ತಿವಂತನನ್ನು ಕೊಲೆ ಮಾಡಿ ಇಷ್ಟು ಆರಾಮಾಗಿ ಬರ್ತಿದ್ದೀರಾ ನೀವು? ಒಬ್ಬ MLA ಮಗ, ಒಬ್ಬ MP ಮಗ, ಒಬ್ಬ ಮಂತ್ರಿ ಮಗ, ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಮಗ, ಹಿಂಗೆಲ್ಲ ಕೊಂದು ಬರ್ತಾಯಿದ್ರಾ? ನಡಗಿಬಿಡ್ತಾ ಇದ್ದೀರಿ. ಬಡವರು ಏನೂ ಮಾಡಲಿಕ್ಕಿಲ್ಲ ಅನ್ನುವಂಥ ಒಂದು ಅಹಂಕಾರ ಇದೆಯಲ್ಲ, ಅದು ಒಳ್ಳೆಯದಲ್ಲ. ಹಾಗಾಗಿ ಆ ಬಡ ಕುಟುಂಬದ ಜೊತೆ ನಾವು ನಿಲ್ತೀವಿ ಯಾವತ್ತೂ ಕೂಡ. ಬಳ್ಳಾರಿಗೆ ಬಂದರೂ ದರ್ಶನ್ ಸ್ಟೈಲ್ ಮಾತ್ರ ತಗ್ಗಿಲ್ಲ. ಬ್ರ್ಯಾಂಡೆಡ್ ಡ್ರೆಸ್ ಧರಿಸಿ ಬಂದ ಚಾಲೆಂಜಿಂಗ್ ಸ್ಟಾರ್, ಟೀ ಶರ್ಟ್, ನೀಲಿ ಜೀನ್ಸ್, ಕೈಲಿ ಶರ್ಟ್, ಜರ್ಕಿನ್. ನಟ ದರ್ಶನ್ ಉತ್ತಮ ಬಟ್ಟೆ ಧರಿಸಿದ್ರಲ್ಲಿ ತಪ್ಪೇನಿಲ್ಲ. ವಿಚಾರಣಾಧೀನ ಕೈದಿ ಬಿಳಿ ಬಟ್ಟೆಯನ್ನೇ ಧರಿಸಬೇಕು ಅಂತೇನು ರೂಲ್ಸ್ ಇಲ್ಲ. ಆದರೆ ನೀವೊಂದು ಕಪ್ಪು ಕೂಲಿಂಗ್ ಗ್ಲಾಸ್ ಕೂಡ ಹಾಕ್ಕೊಂಬರ್ತೀರಲ್ಲ. ಜೈಲಲ್ಲಿ ಕೂಲಿಂಗ್ ಗ್ಲಾಸ್ ಅಂತ ವಸ್ತು ಒಯ್ಯುವಂತಿಲ್ಲ. ಕೂಲಿಂಗ್ ಗ್ಲಾಸ್ಗೆ ಅವಕಾಶ ಕೊಟ್ಟ ಖಾಕಿಗೀಗ ಕೊಡ್ತಾರೆ ನೋಟಿಸ್. ಬೆಂಗಾವಲು ಪಡೆಗೆ ಬಂದಿಖಾನೆ ಇಲಾಖೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಉತ್ತರ ವಲಯ DIG ನೋಟಿಸ್ ನೀಡಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಿಯಮ ಉಲ್ಲಂಘಿಸಿದ ಬೆಂಗಾವಲು ಪಡೆಗೆ ಶೀಘ್ರವೇ ನೋಟಿಸ್ ಕೊಡ್ತಾರೆ. ದರ್ಶನ್ ಕಂಡು ಪೊಲೀಸರು ಕೂಡ ಖುಷಿಯಾಗಿದ್ದರು. ಗೊತ್ತಿಲ್ಲ ಪಾಪ, ಅವರು ಶೇಕ್ ಹ್ಯಾಂಡ್ ಕೊಟ್ಬಿಟ್ರು. ಈಗ ಅವ್ರಿಗೂ ನೋಟಿಸ್ ಬರುತ್ತೆ. ಈಗ ಅನೇಕರು ಹೇಳ್ತಾರಲ್ಲ ನೋಡಿ, ಅವರನ್ನು ಕೊಂದಿರ್ಬೋದು, ಆದರೆ ಅವರಿಗೆಲ್ಲ ಸವಲತ್ತುಗಳನ್ನು ಕೊಡ್ಬೋದು ಡಿ ಬಾಸ್ ಅಂತ ಹೇಳ್ತಾರಲ್ವಾ. ಅನೇಕರಿಗೆ ಕಿಡ್ನಿ ಇಲ್ಲ, ಅನೇಕರಿಗೆ ಕೈ ಇಲ್ಲ, ಆಪ್ರೇಷನ್ ಮಾಡಿ ಸರಿ ಮಾಡ್ಬೋದು. ಯಾರಾದರೂ ಬರ್ತೀರಾ? 25 ಲಕ್ಷ ಕೊಡ್ತೀವಿ, 50 ಲಕ್ಷ ಕೊಡ್ತೀವಿ, ನಿಮ್ಮ 2 ಕೈಯನ್ನು ಕಟ್ ಮಾಡಿ ಕೊಡಿ ಅಂದರೆ ಯಾರಾದರೂ ಕೊಡ್ತೀರಾ? ಆಪ್ರೇಷನ್ ಆಗುತ್ತೆ. ನಾನೇ ಮಾಡಿಸಿದ್ದೀನಿ ಒಂದು ಆಪ್ರೇಷನ್. ನಾನೇ ರಾಯಚೂರಿನ ಒಂದು ಹುಡುಗನಿಗೆ 68 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ಆಪ್ರೇಷನ್ ಮಾಡಿಸಿ 2 ಹೋಗಿರುವಂಥ ಕೈಗೆ 2 ಪ್ರತ್ಯೇಕ ಕೈ, ಇನ್ನೊಂದು ಜೀವ ಹೋಗಿರೋ ಕೈಯನ್ನು ಕೇರಳದಲ್ಲಿ ಆಪ್ರೇಷನ್ ಮಾಡಿಸಿದ್ದೀನಿ. ಆ ಕೈ ಇಲ್ಲದವ್ರು ಹೇಳ್ತಾರೆ 50 ಲಕ್ಷ ಕೊಡ್ತೀನಪ್ಪ, ನಿನ್ನ 2 ಕೈ ಕಟ್ ಮಾಡಿ ಕೊಡ್ತೀರಾ? ಹಾರ್ಟ್ ಹೋಗಿದೆ, ಹಾರ್ಟ್ ತೆಗೆದು ಕೊಡ್ತೀರಾ? ನೀವು ಹೇಳ್ತೀರಲ್ಲ ಅಷ್ಟು ಸುಲಭವಾಗಿ. ರೇಣುಕಾ ಸ್ವಾಮಿ ಸತ್ರೇನಂತೆ, ಅವರಿಗೆ ಬೇಕಿರೋ ದುಡ್ಡು ಕೊಟ್ಟರೆ ಕೊಡ್ತೀರಾ? 2 ಕೈಗೆ 2 ಕಾಲು ಕೊಡ್ತೀರಾ? ಆಗಲ್ಲ ತಾನೇ, ಹೇಳೋದು ಸುಲಭ ತಾನೇ. ಹಾಗಿದ್ರೆ ರೇಣುಕಾ ಸ್ವಾಮಿಯ ಫ್ಯಾಮಿಲಿ ಜೊತೆ ನಾವು ನಿಲ್ಬೇಕು ತಾನೇ. ಎಸ್, ಈಗೊಂದು ಬ್ರೇಕ್.